ಎಂಬತ್ತನೇ ಸ್ವತಂತ್ರೋತ್ಸವ ದಿನಾಚರಣೆ ಸುಸಂದರ್ಭದಲ್ಲಿ ಈ ದಿನ ರಕ್ತದಾನ ಶಿಬಿರದ ಸಿದ್ಧತೆ ಎಲ್ಲ ರೆಡಿಯಾಗಿದೆ. ತಾವೆಲ್ಲ ನಮ್ಮ ಶಿಬಿರಾರ್ಥಿಗಳು ತಾವೆಲ್ಲ ಆಗಮಿಸಿ ಬೇಗ ಬಂದು ರಕ್ತದಾನವನ್ನು ಮಾಡಿ ತಯಾರಿ ನಾವು ರೆಡಿ ಇದ್ದೀವಿ. ಮೊದಲಿಗರಾಗಿ ನಮ್ಮ ರಾಮೇಶ್ ಗುರೂಜಿಯವರು ಈ ದಿನ ರಕ್ತದಾನವನ್ನು ಮಾಡ್ತಾ ಇರುವಂಥದ್ದು. 80ನೇ ಸ್ವತಂತ್ರೋತ್ಸವ ದಿನಾಚರಣೆಯ ಸುಸಂದರ್ಭ ಮೊದಲ ರಕ್ತದಾನಿಗಳಾಗಿ ಪಾಂಡವಮಟ್ಟಿಯಲ್ಲಿ ನಡೆಯುತ್ತಿರುವ ಶಿಬಿರದಲ್ಲಿ ರಕ್ತದಾನವನ್ನು ಮಾಡ್ತಾ ಇದ್ದಾರೆ. ತುಂಬ ಅಮೂಲ್ಯವಾಗಿರುವಂಥ ಬೆಲೆ ಇರೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದು ಯಾವುದೇ ಪ್ರಾಣಿಗಳಾಗಲಿ ಮನುಷ್ಯರು ಒಂದು ರೀತಿ ಪ್ರಾಣಿಗಳೇ, ಮನುಷ್ಯರಾಗಲಿ ಪಕ್ಷಿಗಳಾಗಲಿ ಎಂಥ ಘಟನೆ ಇದ್ರೂ ಕೂಡ ಜೀವಗುಣಕ್ಕೆ ಆದ್ಯತೆಯನ್ನು ಕೊಡುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ, ಕೇಳಿದ್ದೀವಿ. ಇಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಯುವ ಜನಾಂಗ, ಆರೋಗ್ಯವಂತ ಜನಾಂಗ, ಅವರಲ್ಲಿರುವಂಥ ರಕ್ತವನ್ನು, ಹೆಚ್ಚಾಗಿರುವಂಥ ರಕ್ತವನ್ನು ಆರೋಗ್ಯವಾಗಿರುವಂಥ ವ್ಯಕ್ತಿಗಳು ದಾನವನ್ನು ಮಾಡುವುದರ ಮೂಲಕ ಮತ್ತು ಅವರ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನುವ ಹಿನ್ನೆಲೆಯಾಗಿ ರಕ್ತವನ್ನು ದಾನ ಮಾಡಿ ಮತ್ತೊಂದು ಜೀವವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇರೋದಿದೆಯಲ್ಲ, ಇದು ಬಹಳ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಬಂದು ನಮ್ಮ ದೇಶಕ್ಕೆ 80 ವರ್ಷ ಆಯಿತು. 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಡೀ ದೇಶದಾದ್ಯಂತ ಮತ್ತು ನಾವು ಸಹ ಎಲ್ಲ ಕಡೆ ಭಾಳಷ್ಟು ಸಂತೋಷದಿಂದ, ಸಂಭ್ರಮದಿಂದ, ಸಡಗರದಿಂದ ಆಚರಿಸಿ ಬಂದಿದ್ದೀವಿ. ಆ ಸ್ವಾತಂತ್ರ್ಯೋತ್ಸವದ ನೆನಪಿನಲ್ಲಿ, 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ನೆನಪಿನಲ್ಲಿ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸುವುದರ ಮೂಲಕ ಪಾಂಡವಮಟ್ಟಿಯ ರಕ್ತಮಠ ಸಾಮಾಜಿಕ ಕ್ಷೇತ್ರದಲ್ಲೂ ಸಹ ವಿಶೇಷವಾಗಿರುವಂಥ ಕಾಳಜಿಯನ್ನು, ಜವಾಬ್ದಾರಿಯನ್ನು, ಮುತುವರ್ಜಿಯನ್ನು ವಹಿಸಿಕೊಂಡಿದೆ ಅನ್ನೋದನ್ನು ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಕಾರಣ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಮೂಲ್ಯವಾಗಿರುವಂಥ ಜೀವವನ್ನು ಸಣ್ಣ ಕಾರಣಕ್ಕೋಸ್ಕರವಾಗಿ ಕಳ್ಕೊಳ್ತಾ ಇರುವಂಥ ದಿನಮಾನಗಳಲ್ಲಿ ಜೀವವನ್ನು ಉಳಿಸುವಂಥ ಕೆಲಸವೂ ಕೂಡ ಬಹಳ ಪ್ರಮುಖವಾಗಿರುವಂಥದ್ದು, ಬಹಳ ಮಹತ್ವವಾಗಿರುವಂಥದ್ದು. ಹೀಗಾಗಿ ನಾವು ವಿದ್ಯೆಯನ್ನು ದಾನ ಮಾಡ್ತೀವಿ, ಬಟ್ಟೆಯನ್ನು, ವಸ್ತ್ರವನ್ನು ದಾನ ಮಾಡ್ತೀವಿ, ಭೂಮಿಯನ್ನು ದಾನ ಮಾಡ್ತೀವಿ, ಅನ್ನವನ್ನು ದಾನ ಮಾಡ್ತೀವಿ. ಇವೆಲ್ಲವೂ ದಾನ ಎಷ್ಟು ಮುಖ್ಯನೋ, ರಕ್ತವನ್ನು ದಾನ ಮಾಡೋದು ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಒಂದು ರಕ್ತದಿಂದ, ಒಂದು ಹನಿ ರಕ್ತದಿಂದ ಒಂದು ಜೀವ ಉಳಿದಿತ್ತು ಅನ್ನೋದಾದರೆ, ಪ್ರಜ್ಞಾವಂತ ಜನಾಂಗ, ಪ್ರಜ್ಞಾವಂತ ಯುವಕರು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ವಹಿಸಿ, ಮುತುವರ್ಜಿಯನ್ನು ವಹಿಸಿ ಇಂತಹ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತವನ್ನು ದಾನ ಮಾಡುವುದರ ಮೂಲಕ ಮತ್ತೊಬ್ಬರಿಗೆ ಮಾದರಿಯಾಗುವಂಥ ಕೆಲಸ ಆದರೆ ಬಹಳಷ್ಟು ಸಂತೋಷ ಪಡಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ಆರೋಗ್ಯ ಯೋಗ ಚಿಕಿತ್ಸಾ ಕೇಂದ್ರ ಅಡಗೂರಿನ ಚೇತನ್ ಗುರೂಜಿಯವರು ಹಾಗೂ ಶಿವಮೊಗ್ಗದ ರೋಟರಿ ಬ್ಲಡ್ ಬ್ಯಾಂಕಿನ ಸಂಸ್ಥೆಯವರು
ಶ್ರೀಮಠದ ಆಶ್ರಯದಲ್ಲಿ ಸಹಯೋಗದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮೂಲಕ ಈ ರಕ್ತವನ್ನು ದಾನ ಮಾಡುವಂಥ ಕೆಲಸಕ್ಕೆ ಭಾಗಿಯಾಗಿರೋದು ತುಂಬ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಬೆಳಗ್ಗೆ 9:30 ಪ್ರಾರಂಭವಾಗಿರುವಂಥ ಈ ರಕ್ತದಾನ ಶಿಬಿರ ಈಗಾಗಲೇ 2:30 ಸಮಯ ಆಗಿದೆ, ಆಗ್ತಾ ಬಂದಿದೆ. ಇನ್ನೂ ಕೂಡ ರಕ್ತದಾನ ಮಾಡೋಂಥ ಜನಾಂಗ ಮತ್ತು ಯುವಕರು ಬರಬೇಕು, ಬರ್ತಾ ಇದ್ದಾರೆ, ಸಂತೋಷ ಪಡಬೇಕಾಗಿರ್ತಕ್ಕಂಥ ವಿಚಾರ. ನಾವೇನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ನಾವು ಮನುಷ್ಯ ಮುಖ್ಯವಾಗಿ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಮನುಷ್ಯ ಆಗಿದ್ರೆ ಮಾತ್ರ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಆರೋಗ್ಯ ಇಲ್ಲದೇ ಇದ್ರೆ ಯಾರು ಏನು ಮಾಡಲಿಕ್ಕಾಗಲ್ಲ. ಆ ಆರು ಯೋಗ್ಯವಾಗಿರ್ಬೇಕು. ಯೋಗ್ಯವಾಗಿರೋದು ನಮ್ಮ ಇಂದ್ರಿಯಗಳೇನಿದ್ದಾವೆ, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಇವು 6 ಯೋಗ್ಯವಾದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರೋದು. ಆ 6 ಯೋಗ್ಯವಾಗಿ ಇರುವಂತ ಒಂದು ಬದ್ಧತೆಯನ್ನು ನಾವೆಲ್ಲರೂ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಅದರೊಳಗೆ ರಕ್ತನೂ ಕೂಡ ಒಂದು. ಈ ರಕ್ತದಿಂದ ನಿರ್ಮಾಣವಾಗಿರುವಂಥ ಶರೀರ, ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂಥ ಶರೀರ ನಾಳೆ ಪಂಚಭೂತದಲ್ಲೇ ಲೀನ ಆಗುತ್ತೆ. ಪಂಚಭೂತದಲ್ಲಿ ಲೀನ ಆದಾಗ ಮಣ್ಣಿನಲ್ಲಿ ಮಣ್ಣಿನ ಗುಣ ಹೋಗುತ್ತೆ, ನೀರಿನಲ್ಲಿ ನೀರಿನ ಗುಣ ಹೋಗುತ್ತೆ, ಅಗ್ನಿಯಲ್ಲಿ ಅಗ್ನಿ ಗುಣ ಹೋಗುತ್ತೆ. ಹಾಗೆ ಹೋದ್ಮೇಲೆ ನಾವೆಲ್ಲರೂ ಕೂಡ ನಮ್ಮ ರಕ್ತ ಪ್ರಭಾದಾಗಿತ್ತು ಅಂತೇಳಿ ಬಹಳ ಜನ ಮುಂದೆ ಬರ್ತಾ ಇರ್ತಾರೆ. ನಾನು ರಕ್ತ ಕೊಟ್ಟಿದ್ದೆ ಅಂತೇಳಿ. ಇರುವಂಥ ದಿನಮಾನಗಳಲ್ಲಿ ಇರುವಂಥ ಸಮಯದಲ್ಲಿ ರಕ್ತವನ್ನು ದಾನ ಮಾಡುವುದರ ಮೂಲಕ ಒಂದು ಜೀವವನ್ನು ಉಳಿಸುವಂಥ ಕೆಲಸ ಇದೆಯಲ್ಲ, ಇದು ಮಹತ್ತರವಾಗಿರ್ತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾರ್ಯ. ಈ ಕಾರ್ಯವನ್ನು ಇಟ್ಕೊಂಡು, ಈ ಆಲೋಚನೆಯನ್ನು ಇಟ್ಕೊಂಡು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ನೆನಪಿನಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಮಾಡುವುದರ ಮೂಲಕ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಕೈಂಕರ್ಯದ ಸೇವೆಯನ್ನು ಶ್ರೀಮಠ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೂ ನಮ್ಮ ಏನು ಈಗಾಗಲೇ ರಕ್ತ ಕೊಟ್ಟಿದ್ದಾರೆ, ರಕ್ತವನ್ನು ದಾನ ಮಾಡಿದ್ದಾರೆ, ಆ ರಕ್ತವನ್ನು ದಾನ ಮಾಡಿರುವಂಥವರಿಗೆ ಇನ್ನೂ ಹೆಚ್ಚಿನ ದಾನವನ್ನು ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ. ಜೊತೆಗೆ ಅವ್ರಿಗೂ ಕೂಡ ಅಂತ ಉತ್ಸಾಹ ಬರಲಿ. ಈಗಾಗಲೇ 103 ರಕ್ತವನ್ನು ಕೊಟ್ಟಿರುವಂಥ ದಾನ ಮಾಡಿರುವಂಥ ಚೇತನ್ ಗುರೂಜಿಯವರು ನಮ್ಮ ಜೊತೆಯಲ್ಲಿದ್ದಾರೆ. 103 ಅಂದ್ರೆ ನಾವೆಲ್ಲ ಆಲೋಚನೆ ಮಾಡಬೇಕು. ಒಂದ್ಸಲ ಕೊಡೋಕ್ಕೆ ನಾವೆಲ್ಲ ಹಿಂದೆ ಮುಂದೆ ನೋಡ್ತೀವಿ, ಎಲ್ಲ ಏನಾಗ್ಬಿಡುತ್ತೋ ಅಂತೇಳಿ. ಅಂಥದ್ರೊಳಗೆ 103 ರಕ್ತವನ್ನು ದಾನ ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆಯಲ್ಲಿ ತುಂಬ ಆರೋಗ್ಯವಾಗಿದ್ದಾರೆ. ಜೊತೆಗೆ ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಇವತ್ತು ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಅವರು ಕೂಡ ಮುತುವರ್ಜಿ ವಹಿಸಿ ಅವರು ಜವಾಬ್ದಾರಿ ತಗೊಂಡು ಇಂಥ ಒಂದು ಕಾರ್ಯಕ್ಕೆ ಕೈ ಹಾಕಿರುವಂಥದ್ದು. ಇಲ್ಲೆಲ್ಲ ನಮ್ಮ ರೋಟರಿ ಸಂಸ್ಥೆಯವರು, ರೋಟರಿ ಬ್ಲಡ್ ಬ್ಯಾಂಕ್ನವರು ಬರಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಸೇತುವೆಯ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಚೇತನ್ ಗುರೂಜಿಯವರು. ಸ್ಥಳೀಯವಾಗಿರ್ತಕ್ಕಂಥ ಮೂಲಭೂತ ಕೆಲವು ಸೌಕರ್ಯಗಳನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರದೀಪ್ ಪಾಟೀಲ್ ಅವರು. ಈ ಮೂಲಭೂತವಾಗಿರ್ತಕ್ಕಂಥ ಕೆಲವು ವ್ಯವಸ್ಥೆಗಳಿಗೆ ಬೇಕಾಗುತ್ತೆ ಅಂತ ಒಂದು ಒಳ್ಳೆಯ ಕೆಲಸವನ್ನು ಪ್ರದೀಪ್ ಪಾಟೀಲ್ ಅವರು ಮಾಡಿರ್ತಕ್ಕಂಥದ್ದು. ಆ ಯುವಕ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಸಾರ್ವಜನಿಕವಾಗಿರ್ತ ನಮ್ಮ ಮಠದ ಯಾವುದೇ ಕೆಲಸಕ್ಕೆ ಮುಂದೆ ಬಂದು ನಿಂತಿರ್ತಾನೆ. ಜೊತೆ ತಾನೇ ಸ್ವತಃ ರಕ್ತವನ್ನು ದಾನ ಮಾಡುವುದರ ಮೂಲಕ ಮತ್ತೊಬ್ಬರಿಗೆ ಮಾದರಿಯಾಗಿರುವಂಥದ್ದು ಬಹಳ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಗೆ ಬಹಳಷ್ಟು ಈ ರಕ್ತದಾನ ಶಿಬಿರವನ್ನು ಮಾಡಲೇಬೇಕು ಅಂತೇಳಿ ಬಹಳಷ್ಟು ಮುತುವರ್ಜಿ ವಹಿಸಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಇದಕ್ಕೆ ಚಾಲನೆಯನ್ನು ಕೊಟ್ಟು ಈ ಕರ್ತವ್ಯವನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸಿರ್ತಕ್ಕಂಥವರು ನಮ್ಮ ಚೇತನ್ ಗುರೂಜಿಯವರು. ಅವರ ಒಂದು ಸಂಪರ್ಕ, ಒಂದು ಪರಿಶ್ರಮ ಇವೆಲ್ಲವೂ ಕೂಡ ಯಶಸ್ವಿಯಾಗಲಿಕ್ಕೆ ಮೂಲ ಕಾರಣ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಆ ರೋಟರಿ ಬ್ಲಡ್ ಬ್ಯಾಂಕಿಂದ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಅವರದೇ ಆಗಿರ್ತಕ್ಕಂಥ ಕೆಲವು ಉಪಕರಣಗಳನ್ನು ತಂದು ಅವರು ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷ ಪಡಬೇಕು. ಹೀಗೆಯೇ ಈ ರಕ್ತದಾನ ನಿರಂತರವಾಗಿ ನೀರು ಹರಿದ ಹಾಗೆ ಹರಿಯುತ್ತಾ ಇರಲಿ.
ನೀರಿನ ಹಾಗೆ ರಕ್ತವೂ ಕೂಡ ಒಳ್ಳೆಯ ರಕ್ತ ಒಳ್ಳೆಯ ಜನಗಳಿಗೆ ಹೋಗಬೇಕು. ಆ ಒಳ್ಳೆಯ ರಕ್ತ ಒಳ್ಳೆಯ ಜನರಿಗೆ ಹೋಗಿ ಒಳ್ಳೆಯ ಭಾವನೆ ಬಂದರೆ ಇಡೀ ದೇಶ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ ಭಾವನೆಯನ್ನು ಇಟ್ಕೊಳ್ದಲೆ ನಾವೆಲ್ಲರೂ ಕೂಡ ಸಾಮರಸ್ಯದ ಭಾವನೆಯನ್ನು ಇಟ್ಕೊಂಡು ನಡೀಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಹಕಾರ ಮಾಡಿರುವಂಥ ಜೊತೆಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಬೆಂಬಲವನ್ನು ಕೊಟ್ಟು ಆ ನಿರ್ವಹಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ಬಸವಾದಿ ಶರಣರು ಒಳ್ಳೆಯದನ್ನು ಮಾಡಲಿ. ಇನ್ನೂ ಇಂಥ 10 ಹಲವಾರು ರಕ್ತದಾನವನ್ನು ಮಾಡುವುದರ ಮೂಲಕ, ಅಂತ ಶಿಬಿರಗಳನ್ನು ಮಾಡುವುದರ ಮೂಲಕ ಮತ್ತೊಂದು ಜೀವವನ್ನು ಉಳಿಸುವಂಥ ಕೆಲಸ ನಡೀಲಿ. ಈಗೇನು 101 ಸಾರಿ ರಕ್ತ ಕೊಟ್ಟಿದ್ದಾರೆ ನಮ್ಮ ಚೇತನ್ ಗುರೂಜಿಯವರು. ಅವರ ನೇತೃತ್ವದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ರಕ್ತ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಅಂತಂದ್ರೆ 10,000 ಲೀಟ್ರ್. 10,000 ಲೀಟ್ರ್ ಕೊಟ್ಟಿದ್ದಾರೆ ಅಂತಂದರೆ ನಾವೆಲ್ಲ ಕೂಡ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ. 1,000 ಲೀಟ್ರ್ ನೀರು ತರಕ್ಕೆ ನಾವು ಇನ್ನು ಮುಂದೆ ನೋಡ್ತೀವಿ. ಯಾವ್ದಾರ ಒಂದು ಫಂಕ್ಷನ್ ಅಂದರೆ ಒಂದು 500 ಲೀಟ್ರ್ ತಗೊಂಡ್ಬಂದು ಇನ್ನು ಮುಂದೆ ನೋಡ್ತೀವಿ. 10,000 ಲೀಟ್ರ್ ರಕ್ತ ಕೊಡಿಸಿದ್ದಾರೆ ಇವ್ರ ನೇತೃತ್ವದಲ್ಲಿ. ಇವರೇ ಸ್ವತಃ 103 ಸಾರಿ ಕೊಡುವುದರ ಮೂಲಕ ಇವರು 100ನೇ ಬಾರಿ ರಕ್ತ ಕೊಡುವಂಥ ಸಂದರ್ಭದಲ್ಲಿ ನಾವು ಹೋಗಿದ್ವಿ. ಆ ಸಂದರ್ಭಕ್ಕೆ ಬೇರೆ ಬೇರೆ ಸಂದರ್ಭದಲ್ಲಿ ಹೋಗಿದ್ವಿ, ಅವಾಗಲೂ ಕರೆದಿದ್ರು, ಅವಾಗಲೂ ಹೋಗಿದ್ವಿ. ಹೀಗೆ ಒಂದು ವಿಶೇಷವಾಗಿರ್ತಕ್ಕಂಥ ದಾಖಲೆಯನ್ನು ಮಾಡುವುದರ ಮೂಲಕ ಬಹುತೇಕ ಕೆಲವೇ ದಿನಗಳಲ್ಲಿ ಈ ರಕ್ತದಾನ ಶಿಬಿರವನ್ನು ಮಾಡುವುದರ ಜೊತೆಗೆ ರಕ್ತವನ್ನು ಸಂಗ್ರಹಣೆ ಮಾಡಿ ಜೀವವನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಚೇತನ್ ಗುರೂಜಿಯವರ ಹೆಸರು ಗಿನ್ನೀಸ್ ದಾಖಲೆಗೆ ಖಂಡಿತವಾಗಿ ಓದೇ ಹೋಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು, ಅಪೇಕ್ಷೆಯನ್ನು ಇಟ್ಕೊಂಡು ಆ ಗಿನ್ನೀಸ್ ದಾಖಲೆಗೆ ಇವ್ರ ಹೆಸರು ಹೋಗಲಿ, ಇವ್ರ ಹೆಸರು ಹೋದರೆ ನಮ್ಮ ಹೆಸರು ಹೋಗಿ ಅನ್ನುವ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ನಮ್ಮ ಮಾತನ್ನು ಮುಗಿಸ್ತೇವೆ.